ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ನಿಮ್ಮೆಲ್ಲರಿಗೂ ತುಂಬಾ ಪವರ್ಫುಲ್ಲಾಗಿ ಯೂಸ್ ಮಾಡುವಂಥ ಒಂದು ಒಳ್ಳೆಯ ಟಾಪಿಕ್ ತಂದಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಹೇಳಿ. ತೆಂಗಿನಕಾಯಿಯ ಚಿಪ್ಪು ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ? ನೋಡಿ, ಅಂದರೆ ಚಿಪ್ಪು ಅಂತಲೂ ಅಂದರೆ ಕೆಲವರು ಚಿಪ್ಪು ಅಂತಲೂ ಕರೀತಾರೆ. ಇನ್ನು ಕೆಲವರು ತೆಂಗಿನಕಾಯಿಯ ಒಂದು ಉಂಡೆ ಥರ ಬರುತ್ತಲ್ವ, ಅದು ಅಂತಲೂ ಕರೀತಾರೆ. ಅಂದರೆ ತೆಂಗಿನಕಾಯಿಯ ಕಂಠ ಅಂತಲೂ ಸಹ ಕರೀತಾರೆ ಅಲ್ವಾ? ನೋಡಿ, ಈ ತೆಂಗಿನಕಾಯಿನ ನಾವು ಇವತ್ತಿನ ದಿನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದು ಅಂತಲೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಹೌದಾ ಫ್ರೆಂಡ್ಸ್? ನೋಡಿ, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಟಾಪಿಕ್ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ನಮಗೆ 100ಗೆ 105% ರಿಸಲ್ಟ್ ಕೊಡುವಂಥ ಒಂದು ಅದ್ಭುತವಾದಂತಹ ರೆಮಿಡಿ ಇದು ಅಂತಲೂ ಸಹ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿಗಳು ಮನುಷ್ಯನ ಏಳಿಗೆಗಾಗಿಯೇ ತಿಳಿಸ್ಕೊಟ್ಟಿರುವಂತಹ ರೆಮಿಡಿಗಳು ಅಂತಲೂ ಸಹ ನಾವು ಕರೀಬೋದು. ಜೊತೆಗೆ ಇದು ಪುರಾತನ ಕಾಲದಿಂದ, ಅಂದರೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಸಹ ಈ ಒಂದು ರೆಮಿಡಿನ ಮಾಡ್ಕೊತಾ ಇದ್ರಂತೆ. ಹಾಗಾಗಿ ಇವತ್ತಿನ ದಿನ ನಾನು ನಿಮಗೆ ನೀವೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಾಪಿಕ್ಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, ತೆಂಗಿನಕಾಯಿಯ ಚಿಪ್ಪು ಇಲ್ಲ ತೆಂಗಿನಕಾಯಿಯ ಕಂಠ ಅಂತೇಳಿ ಇದನ್ನ ಕರೀತಾರೆ ಅಲ್ವಾ? ಇದನ್ನ ಬಳಸ್ಕೊಂಡು ಯಾವ ರೀತಿ ನಾವು ನಮ್ಮಲ್ಲಿರುವ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ಕೋದು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮನುಷ್ಯನ ಜೀವನದಲ್ಲಿ ಹಲವಾರು ಸಂಕಷ್ಟಗಳನ್ನು ನಾವು ನೋಡ್ತಾನೆ ಇರ್ತೀವಿ ಅಲ್ವಾ? ಅಂತಹ ಸಮಸ್ಯೆಗಳೆಲ್ಲವನ್ನು ಸಹ ಇವತ್ತು ನಾವು ಮಾಡಿಕೊಳ್ಳುವಂತಹ, ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ಕೆಲವೊಂದು ವಸ್ತುಗಳನ್ನ ನಾವು ಇಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ಇದನ್ನ ಯಾವ ರೀತಿ ಯಾವ ದಿನ ಯಾವ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅನ್ನೋದನ್ನ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ಇವತ್ತು ಅಂದರೆ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದರೂ ಸಹ ನೀವು ಮಾಡ್ಕೋಬೋದು. ಇವತ್ತು ಮಾಡ್ಕೋಬೋದು, ನಾಳೆನೂ ಮಾಡ್ಕೋಬೋದು. ಇದಕ್ಕೆ ಯಾವ ದಿನ ಅಂದರೆ ಇಂದೇ ದಿನದಲ್ಲೇ ಮಾಡ್ಕೋಬೇಕು, ಇಂಥ ಟೈಮಲ್ಲೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಈ ಒಂದು ರೆಮಿಡಿನ ಅಂದರೆ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು. ಹೌದು ಫ್ರೆಂಡ್ಸ್, ಅಂದರೆ ಇವತ್ತು ರಾತ್ರಿ ಅಕಸ್ಮಾತ್ ನೀವೇನಾದ್ರು ಇವತ್ತೇ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ಇವತ್ತಿನ ರಾತ್ರಿ 12 ಗಂಟೆಯ ಒಳಗಡೆ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ನೀನು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂತೀರಲ್ವಾ? ಆ ಒಂದು ಸಮಯದಲ್ಲಿ ಅಂದರೆ 12 ಗಂಟೆ ರಾತ್ರಿ ಒಳಗಡೆ ನೀವು ಈ ಒಂದು ಚಿಕ್ಕ ಕೆಲಸನ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಕೆಳಗಡೆ ಕೆಲವೊಂದು ವಸ್ತುಗಳನ್ನ ನೀವು ಇಟ್ಟು ಮಲಗೋದ್ರಿಂದ ಬೆಳಗಾಗೋದ್ರೊಳಗೆ ನಿಮ್ಮ ಕಷ್ಟಗಳೆಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು, ಇವತ್ತಿನ ದಿನ ಅಂತಲೇ ಅಲ್ಲ, ಯಾವತ್ತು ಬೇಕಾದ್ರೂ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ಕೆಲವೊಂದು ವಸ್ತುಗಳನ್ನು ಇಟ್ಟು ನೀವು ಮಲಗೋದ್ರಿಂದ ಬೆಳಗಾಗೋದ್ರದೊಳಗೆ ಅದೃಷ್ಟನೇ ಬದಲಾಗುತ್ತೆ. ಹಣ ಐಶ್ವರ್ಯ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮ್ಮ ಸಕಲ ಸಂಕಷ್ಟಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮಗೆ ಬಂದಿರುವಂತಹ ದಾರಿದ್ರ್ಯತೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಕಣ್ಣಿನ ದೃಷ್ಟಿಯಾಗಿರ್ಬೋದು, ಇಲ್ಲ ನರದೃಷ್ಟಿಯಾಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದಾದರೂ ಒಂದು ಅಗೋಚರ ಶಕ್ತಿ ನಿಮ್ಮ ಬೆನ್ನಿಂದನೇ ಬಂದು ಅದು ನಿಮ್ಮ ದೇಹದಲ್ಲಿ ಇರುವಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಬಂದು ಇರುವಂಥದ್ದಾಗಿರ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಒಡೆದೋಡಿಸುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು. ಬೆಳಗಾಗೋದ್ರೊಳಗೆ ತುಂಬಾ ಅಂದರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಬೆಳಗಾಗೋದ್ರೊಳಗೆ ನೀವು ತುಂಬ ಒಂದು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಮತ್ತು ಕುಟುಂಬದಲ್ಲಿ ನೆಮ್ಮದಿ ಸುಖ ಸೌಖ್ಯನೇ ಕಾಣ್ತೀರಾ ಅಂತಲೇ ಹೇಳ್ಬೋದು. ವಿಪರೀತವಾದಂತಹ ಧನ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು. ಆದರೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ, ಭಕ್ತಿ, ಶ್ರದ್ಧೆ. ಈ ನಂಬಿಕೆ ಇಟ್ಟು ನೀವು ಇದೊಂದು ಚಿಕ್ಕದಾದಂಥ ಕೆಲಸನ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ಮತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್, ಅದ್ರ ಜೊತೆಗೆ ನೀವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಅಡುಗೆ ಮನೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಹೌದು ಫ್ರೆಂಡ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ಅಡುಗೆ ಮನೆ ಎಷ್ಟು ಮುಖ್ಯನೋ ಅದೇ ರೀತಿ ಆ ಮನೆಯಲ್ಲಿ ಆ ಮನೆಯಲ್ಲಿರುವಂತಹ ಸದಸ್ಯರಿಗೆ ಎಲ್ಲರಿಗೂ ಸಹ ನಾವು ಅಡುಗೆ ಮಾಡಿ
ಎಲ್ಲರ ಆರೋಗ್ಯವನ್ನು ಸಹ ನಾವು ಕಾಪಾಡ್ತೀವಿ ಅಲ್ವಾ. ಪ್ರತಿಯೊಬ್ಬರಿಗೂ ಸಹ ಅಡುಗೆ ಮನೆಯಲ್ಲಿ ಮನೆ ಮಂದಿಗೆಲ್ಲ ಅಡುಗೆ ಮಾಡಿ ಅವ್ರಿಗೂ ಕೊಟ್ಟು ನಾವು ಸಹ ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ಸಹ ನಾವು ವೃದ್ಧಿಸ್ಕೊತೀವಿ, ಜೊತೆಗೆ ಆರೋಗ್ಯವನ್ನು ಸಹ ನಾವು ಕಾಪಾಡ್ಕೊತೀವಿ. ಅದ್ರ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಗಂಡ ಹೆಂಡತಿ ನಡುವೆ ಆ ಅನ್ಯೂನ್ಯತೆ ಅನ್ನೋದೇ ಕಾಣ್ತಾ ಇಲ್ಲ, ಬರೀ ಯಾವಾಗಲೂ ಕಿರಿಕಿರಿಗಳು ಜಗಳಗಳಾಗಿರ್ಬೋದು, ಇಲ್ಲ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕೆಲಸ ಕೈ ಹಾಕಿದ್ರೆ ನಮಗೆ ಯಶಸ್ಸು ಸಿಗ್ತಾ ಇಲ್ಲ, ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ನಮಗೆ ಯಾವುದಾದ್ರೂ ಒಂದು ಕೆಲಸ ಸಿಗ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ರೂ ಸಹ ನಮಗೆ ನೆಮ್ಮದಿ ಇಲ್ಲ ಅಂತದ್ದಾಗಿರ್ಬೋದು. ಇಂಥ ಎಲ್ಲ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ. ಅದ್ರ ಜೊತೆಗೆ ಮೇನಾಗಿ ಕಾಡೋದು ಹಣಕಾಸಿನ ಸಮಸ್ಯೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ ಅಲ್ವಾ. ಹೌದು ಫ್ರೆಂಡ್ಸ್, ಇಂಥ ಹಣಕಾಸಿನ ಸಮಸ್ಯೆನ ನೀವು ಸಂಪೂರ್ಣವಾಗಿ, ಇದು ಒಂದೇ ಸಮಸ್ಯೆ ಇಲ್ಲ, ಈಗ ನಾನು ಹೇಳ್ದಂತಹ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಒಂದು ಅದ್ಭುತವಾದಂಥ ಒಂದು ರಿಸಲ್ಟೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮಾಡಿ ನೋಡಿ. ಹಾಗಾದರೆ ಇವತ್ತೊಂದು ದಿನ ನಾವು ಅಂದರೆ 12 ಗಂಟೆ ಒಳಗಡೆ ಯಾವ ವಸ್ತುಗಳನ್ನು ನಾವು ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ನಾವು ಮಲಗೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ, ನಾನೀಗ ಆ ಒಂದು ವಸ್ತುಗಳನ್ನ ತೋರಿಸಿ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ಮನೆಯಲ್ಲಿ ನಾವು ಎಷ್ಟೇ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ, ಆದರೂ ನಮಗೆ ಯಾಕಪ್ಪ ದೇವರು ಒಲಿತಾ ಇಲ್ಲ, ನಮಗೆ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ, ಆ ಮನೆಯಲ್ಲಿ ದಾರಿದ್ರ್ಯತೆ ಅನ್ನೋದೇ ಹೆಚ್ಚಾಗಿ ಕಾಡ್ತಾ ಇದೆ, ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ, ಬಂದಂಥ ಹಣ ಹಾಗೇ ಹೋಗ್ತಾ ಇದೆ, ನಮಗೆ ಯಾವ ದೇವರು ಸಹ ಯಾವ ದೇವ್ರಿಗೂ ಕಣ್ಣಿಲ್ವಾ, ಯಾವ ದೇವ್ರಿಗಳಿಗೂ ನಮಗೆ ನಮ್ಮ ಕಷ್ಟ ಅವ್ರಿಗೆ ಅರಿವಾಗ್ತಾ ಇಲ್ವಾ, ಮತ್ತು ಇಂಥ ಹೇಳಿ ನಾವು ನಮ್ಮ ಹೆಣ್ಮಕ್ಳು ತುಂಬಾ ತಲೆ ಕೆಡಿಸ್ಕೊಂಡಿರ್ತೀವಿ ಅಲ್ವಾ. ಮತ್ತು ಮಕ್ಕಳು ಹೇಳಿದ ಮತ್ತೆ ಕೇಳಲ್ಲ, ಯಾವುದಾದ್ರು ಒಂದು ಕೆಲಸ ಕೈ ಹಾಕಿ ನಮ್ಗೆ ಯಶಸ್ಸು ಸಿಗ್ತಾ ಇಲ್ಲ, ಏಳಿಗೆನೇ ಸಿಗ್ತಾ ಇಲ್ಲ, ಮನೆಯಲ್ಲಿ ಆಹಾರದ ಕೊರತೆ ಕಾಡ್ತಾ ಇದೆ, ಕಷ್ಟದ ಮೇಲೆ ಕಷ್ಟ ಕಾಡ್ತಾ ಇದೆ, ದವಸ ಧಾನ್ಯದ ಕೊರತೆ ಕಾಡ್ತಾ ಇದೆ. ಇಂಥ ಎಲ್ಲ ಸಮಸ್ಯೆಗಳನ್ನು ಒಡೆದೋಡಿಸುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು. ಮೇನಾಗಿ ಮಾಟ ಮಂತ್ರನ ಒಡೆದೋಡಿಸುವಂತಹ ಶಕ್ತಿ ನಿಮ್ಗೆ ಯಾರಾದರೂ ಏಳಿಗೆ ಆಗದೇ ಇರುವಂತೆ, ಮತ್ತು ಲಕ್ಷ್ಮೀ ಮಾತೆನ ಅಂದರೆ ಲಕ್ಷ್ಮೀ ಮಾತೆ ನಿಮಗೆ ಒಲಿದೇ ಇರುವಂಥ ರೀತಿ ಏನಾದರೂ ನಿಮಗೆ ಕೈ ಕೆಲಸ ಏನಾದರೂ ಅಂದರೆ ಮಾಟ ಮಂತ್ರ ಸಮಸ್ಯೆ ಏನಾದರೂ ನಿಮಗೆ ಮಾಡಿದ್ರು ಆದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ರೆಮಿಡಿ ತುಂಬಾ ಅದ್ಭುತವಾದಂಥ ಒಂದು ಫಲ ಕೊಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಈ ರೆಮಿಡಿನ ನೀವು ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ಬೆಳಗಾಗೋದ್ರೊಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಹಾಗಾದರೆ ಯಾವ ವಸ್ತುಗಳನ್ನ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ಮಲಗೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ, ಆಲ್ರೆಡಿ ನಿಮಗೆ ತೆಂಗಿನಕಾಯಿ ಗೊತ್ತು ಅಲ್ವಾ. ತೆಂಗಿನಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ, ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ ಸಹ ತೆಂಗಿನಕಾಯಿ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಪ್ರತಿಯೊಬ್ಬರು ನೀವು ಯಾವ ರೀತಿ ಅಡುಗೆಯಲ್ಲಿ ನೀವು ತೆಂಗಿನಕಾಯಿನ ಬಳಸ್ತೀರೋ ಅದೇ ತೆಂಗಿನಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ತೆಂಗಿನಕಾಯಿನ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ತೆಂಗಿನಕಾಯಿನ ತೆಗೆದುಕೊಳ್ಕೋಬಾರ್ದು. ನೋಡಿ, ನಾನು ಇಲ್ಲಿ ನಿಮಗೆ ತೆಂಗಿನಕಾಯಿಯ ಒಂದು ಕಂಟನ್ನು ತೋರಿಸ್ತಾ ಇದ್ದೀನಿ, ಅಂದರೆ ತೆಂಗಿನಕಾಯಿಯ ಚಿಪ್ಪನ್ನು ತೋರಿಸ್ತಾ ಇದ್ದೀನಲ್ವಾ. ಈ ಒಂದು ತೆಂಗಿನಕಾಯಿನ ಚಿಪ್ಪನ್ನು ನೋಡಿ, ಈ ರೀತಿ ಇರುವಂಥ ಅರ್ಧ ಹೋಳು ತೆಂಗಿನಕಾಯಿನ ಚಿಪ್ಪನ್ನು ತೆಗೆದುಕೊಳ್ಳಿ. ಇದಕ್ಕೆ ನೀವು ನೋಡಿ, ನಾನು ಇಲ್ಲಿ ನಿಮಗೆ ಒಣ ಮೆಣಸಿನಕಾಯಿನ ತೋರಿಸ್ತಾ ಇದ್ದೀನಿ. ಒಂದು 7 ಒಣ ಮೆಣಸಿನಕಾಯಿನ ನೀವು ಇದಕ್ಕೆ ಹಾಕೊಳ್ಳಿ. ಇದ್ರ ಜೊತೆಗೆ ನೀವು ಒಂದು 5 ಇಲ್ಲ ಅಂದರೆ 8 ಮೆಣಸ, ಅಂದರೆ ಕಾಳು ಮೆಣಸು ಅಂತ ಬರುತ್ತಲ್ವ, ಕಪ್ಪು ಮೆಣಸು, ಕಾಳು ಮೆಣಸು ನಿಮ್ಗೆ ಗೊತ್ತಿರುತ್ತಲ್ವ, ಆ ಒಂದು ಕಾಳು ಮೆಣಸನ್ನ ಇಲ್ಲಿ ನೀವು ಒಂದು 5 ಕಾಳನ್ನ ಹಾಕೊಳ್ಳಿ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಕಪ್ಪು ಸಾಸಿವೆ, ಇಲ್ಲ ಅಂತಂದರೆ ಬಿಳಿ ಸಾಸಿವೆ ಇದ್ದರೆ ಅದನ್ನು ಸಹ ನೀವು ಹಾಕೋಬೋದು. ಒಟ್ಟಿನಲ್ಲಿ ಸಾಸಿವೆನ ಸ್ವಲ್ಪ ಇದಕ್ಕೆ ಹಾಕೋಬೇಕು, ಇದ್ರ ಜೊತೆಗೆ ಹಾಕೊಳ್ಳಿ. ನಂತರ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುನ ಸೇರಿಸ್ಕೋಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ನಿಮ್ಮ ಮನೇಲಿ ನೀರೊಲೆ ಇದೆ, ಅದರಲ್ಲಿ ಇದ್ಲುಗಳು ಇದೆ ಅಂತ ಹೇಳೋದಾದರೆ ಇದ್ದಿಲನ್ನ ತೆಗೆದುಕೊಳ್ಳಿ. ಒಂದು ಚಿಕ್ಕ ತುಂಡಾದಂಥ ಇದ್ದಿಲನ್ನು ತೆಗೆದುಕೊಂಡು ಇದರೊಳಗಡೆ ಹಾಕೊಂಡು ಅಕಸ್ಮಾತ್ ಏನಾದರೂ ಇಲ್ಲ ಅಂತ ಏನಾದ್ರು ಅಂದರೆ ಒಂದು ಕಪ್ಪು ಬಣ್ಣದ ಬಟ್ಟೆನ ನೀವು ತೆಗೆದುಕೊಳ್ಳಿ. ಅಂದರೆ ಒಂದು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಒಂದು ಚಿಕ್ಕದಾದಂಥ ಒಂದು ತುಂಡು ಪೀಸ್ನ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ಇಷ್ಟೆಲ್ಲವನ್ನು ಸೇರಿಸಿ ಇದೆಲ್ಲವನ್ನು ನೀವು ಏನು ಮಾಡಬೇಕು ಅಂತಂದರೆ, ಅಕಸ್ಮಾತ್ ಏನಾದ್ರು ನಿಮ್ಮ ಮನೆಯಲ್ಲಿ ಕಪ್ಪು ಬಟ್ಟೆನೂ ಸಹ ಇಲ್ಲ ಅಂತ ಹೇಳಿದ್ರೆ, ನೀವು ಕಣ್ಣಿಗೆ ಹಾಕುವಂಥ ಕಾಡಿಗೆ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಹಾಕೋಕ್ಕಾಗಿರ್ಬೋದು, ಇಲ್ಲ ದೊಡ್ಡವರು ಕಣ್ಣಿಗೆ ಹಾಕೊಳ್ಳೋಕ್ಕಾಗಿರ್ಬೋದು, ಕಪ್ಪು ಬಣ್ಣದ ಕಾಡಿಗೆನ ನೀವು ಇಟ್ಕೊಂಡೇ ಇರ್ತೀರ ಅಲ್ವಾ. ಆ ಕಾಡಿಗೆಯನ್ನಾದ್ರೂ ಸ್ವಲ್ಪ ತೆಗೆದುಕೊಂಡು ಬಂದು ಈ ಕಂಠದ ಒಳಗಡೆ ಈ ರೀತಿ ಸವರ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಇವತ್ತು ನೀವು ರಾತ್ರಿ ಮಲಗುವಾಗ ಫ್ರೆಂಡ್ಸ್, ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತಾದ್ರೂ ಮಾಡ್ಕೋಬೋದು, ನಾಳೆ ಆದರೂ ಮಾಡ್ಕೋಬೋದು, ನಾಳಿದ್ರಾದ್ರೂ ಮಾಡ್ಕೋಬೋದು.
ಯಾವ ದಿನ ಬೇಕಾದರೂ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಮಾಡಿದಷ್ಟು ನಿಮಗೆ ತುಂಬಾ ಒಂದು ಒಳ್ಳೆಯ ಫಲನೇ ಸಿಗುತ್ತೆ. ಜೊತೆಗೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಂತರ ಇದೆಲ್ಲವನ್ನು ಸೇರಿಸಿ ನೀವು ಇವತ್ತು ರಾತ್ರಿ ನೀವು ಮಲಗೋ ಮೊದಲು ಎಲ್ಲ ಕೆಲಸ ಮುಗಿಸಿ ನೀನು ಮಲಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರಲ್ವಾ, ಆ ಒಂದು ಸಮಯದಲ್ಲಿ ಇದನ್ನು ತಗೊಂಡೋಗಿ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಯಥಾ ಪ್ರಕಾರವಾಗಿ ಯಾವ ರೀತಿ ಹೋಗಿ ಮಲಗ್ತೀರ ಆ ರೀತಿ ಮಲಗಿ. ನಂತರ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಬೆಳಿಗ್ಗೆನೆ ಫಸ್ಟ್ ಎಲ್ಲರೂ ಮನೇಲಿ ಮುಂಚೆನೇ ಎದ್ದೇಳಬೇಕಾಗುತ್ತೆ. ಅಂದರೆ ಆದಷ್ಟು ಇದನ್ನು ನೀವು ರಹಸ್ಯವಾಗಿ ಮಾಡ್ಕೊಳ್ಳಿ, ಯಾರಿಗೂ ಸಹ ನೀವು ತಿಳಿಸ್ಬಾರ್ದು. ಹಾಗೆ ಮನೆಯಲ್ಲಿರುವಂಥ ಸದಸ್ಯರಿಗೂ ಸಹ ನೀವು ತಿಳಿಸಬಾರ್ದು. ನೀವೊಬ್ಬರಿಗೆ ಮಾತ್ರ ಇದೊಂದು ಗೊತ್ತಿರಬೇಕು. ರಾತ್ರಿ ನೀವು ಈ ಒಂದು ಕೆಲಸನ ನೀವು ಮಾಡ್ಕೊಳ್ಳಿ. ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಎಲ್ಲರೂ ಎದ್ದೇಳೋ ಮುಂಚೆ ನೀವು ಎದ್ದು ನಿಮ್ಮ ದಿನನಿತ್ಯದ ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಇದನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಮುಂದೆ ಏನಾದರೂ ಅಂದರೆ ಏನಾದರೂ ಸುಟ್ಟಾಕೋಕ್ಕೆ ನಿಮಗೆ ಜಾಗ ಇದೆ, ಹಿತ್ತಲು ಮತ್ತು ತೋಟ ಇದೆ ಅಂತ ಏನಾದರೂ ಅನ್ನೋದಾದರೆ ಅಲ್ಲಿ ಹೋಗಿ ನೀವು ಇದನ್ನ ಸುಟ್ಟುಬಿಡಿ, ಮನೆಯ ಮುಂದೆ ಸುಟ್ಬಿಡಿ. ಅಕಸ್ಮಾತ್ ಇದನ್ನ ಸುಡೋಕ್ಕೆ ನಮ್ಮ ಮನೆ ಹತ್ರ ಯಾವುದೂ ಜಾಗ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಏನಾದರೂ ಕಾಲುವೆಗಳಾಗಿರ್ಬೋದು, ನದಿಗಳಾಗಿರ್ಬೋದು ಯಾವುದಾದ್ರು ಇದ್ದರೆ ಅಲ್ಲಿ ನೀರಿಗೆ ಹಾಕ್ಬಿಡಿ, ಅದು ಹರ್ಕೊಂಡು ಹೋಗಬೇಕು, ಆ ರೀತಿ ಹಾಕ್ಬಿಡಿ. ಅದೂ ಇಲ್ಲ ಅಂತಂದರೆ ಯಾರೂ ಓಡಾಡದೇ ಇರುವಂತಹ ಯಾವುದಾದ್ರೂ ಒಂದು ಪ್ಲೇಸ್ ಇದೆ ಅಂದರೆ ಜಾಗ ಇದೆ ಅಂತ ನೀವು ಹೇಳೋದಾದರೆ ಅಲ್ಲಿ ತಗೊಂಡೋಗಿ ಈ ಒಂದು ವಸ್ತುಗಳನ್ನ ಸುಮ್ಮನೆ ಸುರಿದ್ಬಿಟ್ಟು ಬಂದುಬಿಡಿ. ಅಂದರೆ ಸುರಿದ್ಬಿಟ್ಟು ಹಿಂದೆ ಮತ್ತೆ ತಿರುಗಿ ನೋಡಬಾರ್ದು, ಆ ರೀತಿ ನೀವು ಬರಬೇಕಾಗುತ್ತೆ. ಬಂದು ನೀವು ನಂತರ ಸ್ಟ್ರೈಟ್ ಒಳಗಡೆಗೆ ಬರಬಾರ್ದು, ಹೊರಗಡೆನೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ನಂತರ ಮನೆಗೆ ಬಂದು ನೀವು ಯಥಾ ಪ್ರಕಾರವಾಗಿ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೋದು. ಅಂದರೆ ಬಂದು ನೀವು ಸ್ನಾನ ಮಾಡ್ಕೋಬೇಕಾಗುತ್ತೆ. ಸ್ನಾನ ಮಾಡಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಪೂಜೆ ಪುರಸ್ಕಾರಗಳನ್ನ ಮಾಡುವಾಗ ಇದನ್ನ ರೆಮಿಡಿನ ಮಾಡಿದ ನಂತರ ನೀವು ಬಂದು ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಿಮ್ಮ ಮನೆಯ ದೇವ್ರನ್ನ ನೆನೆಸ್ಕೊಂಡು 2 ತುಪ್ಪದ ದೀಪಗಳನ್ನು ಸಹ ನೀವು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳ ಮಾಡಿ ನೀವು ನಿಮ್ಮ ಮನೆಯ ದೇವ್ರನ್ನ ನೆನೆಸ್ಕೊಳ್ಳಿ. ಇವತ್ತಿಗೆ ನಮ್ಮ ಕಷ್ಟಗಳೆಲ್ಲವೂ ಸಹ ಕಳೀತು. ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು, ಕಷ್ಟಗಳು, ಕೆಟ್ಟ ಕಣ್ಣಿನ ದೃಷ್ಟಿ, ಮಾಟ ಮಂತ್ರ ಸಮಸ್ಯೆ, ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಇವತ್ತು ಮಾಡ್ತಾ ಇರುವಂತಹ ಈ ರೆಮಿಡಿಯಿಂದ ನಾನು ಎಲ್ಲವನ್ನು ಕಳ್ಕೊಂಡಿದ್ದೀನಿ, ನನಗೆ ಎಲ್ಲದರಲ್ಲೂ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ, ಏಳಿಗೆ ಸಿಗಲಿ, ನಮ್ಮ ಕುಟುಂಬಕ್ಕೆ ಸೌಖ್ಯ ಕೊಡಿ, ನಮ್ಮ ಕುಟುಂಬನ ಚೆನ್ನಾಗಿಡಿ ಅಂತ ಹೇಳಿ ನೀವು ಕೈ ಮುಕ್ಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಮಾಡಿಕೊಂಡು ನಂತರ ನೀವು ಕೈ ಮುಕ್ಕೊಂಡು ನೀವು ಯಥಾ ಪ್ರಕಾರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಇದು ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಂದರೆ ನಾನು ಹೇಳೋದೇ ಬೇಡ, ತುಂಬ ಒಂದು ಒಳ್ಳೆಯ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈ ಒಂದು ರೆಮಿಡಿನ ನಾನು ಮೊನ್ನೆ ತಾನೇ ಮಾಡಿದ್ದೀನಿ. ನನಗೆ ಯಾವುದೋ ಒಂದು ಅಮೌಂಟ್ ಬರಬೇಕಾಗಿತ್ತು, ತುಂಬಾ ಸತಾಯಿಸ್ತಾ ಇತ್ತು. ನಾನು ಒಂದು ನಂಬಿಕೆಯಿಂದ ಮಾಡಿ ನೋಡಿದೆ, ನನಗೆ ಆ ಅಮೌಂಟ್ ಬಂತು ಫ್ರೆಂಡ್ಸ್. ಇದು 100% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಏಕೆಂದರೆ ಇದು ಅದ್ಭುತವಾದಂತಹ ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸಿರುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಹಿರೀಕರು ಸಹ ಇದನ್ನ ಮಾಡ್ಕೋತಾ ಇದ್ರಂತೆ. ಅಂದರೆ ಹಳೆಯ ಕಾಲದಲ್ಲಿ ನಮ್ಮ ಹಿರೀಕರು ಮಾಡ್ಕೋತಾ ಇದ್ದಿದ್ದಕ್ಕೆ ಇಂಥ ಒಂದು ರೆಮಿಡಿಗಳು ನಮಗೆ ಇವತ್ತಿನ ದಿನ ಫಲ ಕೊಡುತ್ತೆ. ಅವರು ಸಹ ಇದನ್ನೆಲ್ಲ ಮಾಡ್ಕೋತಾ ಇದ್ದಿದ್ದಕ್ಕೆ ಅವರು ಸಹ ಯಾವುದೇ ಒಂದು ಸಮಸ್ಯೆಗಳು ಇಲ್ಲದೇ ಅವರು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಡೆಸ್ತಾ ಇದ್ರು ಅಂತಲೂ ಸಹ ನಾವು ಹೇಳ್ಬೋದು. ನಂತರ ಫ್ರೆಂಡ್ಸ್ ಮತ್ತೆ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ದುಷ್ಟಶಕ್ತಿ ಆಗಿರ್ಬೋದು, ಅಗೋಚರ ಶಕ್ತಿ ಆಗಿರ್ಬೋದು, ಕಣ್ಣ ದೃಷ್ಟಿ ಆಗಿರ್ಬೋದು, ಎಲ್ಲವನ್ನು ಅಂದರೆ ಕಣ್ಣಿನ ದೃಷ್ಟಿ, ನರ ದೃಷ್ಟಿ, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇದು ಯಾವುದಾದ್ರೂ ಒಂದು ನೆಗೆಟಿವ್ ಅಂಶ ಸಹ ನಿಮ್ಮ ಮನೆಯಲ್ಲಿ ಇದ್ದರೆ ಇದನ್ನ ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲವನ್ನು ಸಹ ಎಳೆದುಕೊಳ್ಳುವಂತಹ ಒಂದು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಅಷ್ಟು ಶಕ್ತಿಗಳನ್ನು ಸಹ ಎಳೆದುಕೊಳ್ಳುವಂತಹ ಒಂದು ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು. ನಿಮ್ಮ ಸಮಸ್ಯೆಗಳು ಅದೆಲ್ಲವನ್ನು ಸಹ ಇದು ಎಳೆದುಕೊಳ್ಳೋದ್ರಿಂದ ಇದು ನೆಗೆಟಿವ್ ಅಂಶ ಅನ್ನೋದನ್ನ ಹೊರಗಡೆ ಹಾಕಿ ನಿಮಗೆ ಹೊರಗಡೆಯಿಂದ ಪಾಸಿಟಿವ್ ಎನರ್ಜಿ ನಿಮಗೆ ಮನೆಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿರುವಂಥ ದಾರಿದ್ರ್ಯ ಲಕ್ಷ್ಮಿ ಹೋಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೀವು ಕೇಳಿದಂಥ ಹೊರಗಳನ್ನು ಅಂದರೆ ಕರುಣಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳಾಗಿರ್ಬೋದು, ದಾರಿದ್ರ್ಯತೆಗಳಾಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದನ್ನು ಮಾಡಿಕೊಂಡ ನೀವು ಮಾರನೇ ದಿನದಿಂದಲೇ ನೀವೇ ಅಬ್ಸರ್ವ್ ಮಾಡಿ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಾವ ರೀತಿ ನಿಮಗೆ ಯಶಸ್ಸು ಸಿಗುತ್ತೆ, ಏಳಿಗೆ ಸಿಗುತ್ತೆ, ಹಣ, ಐಶ್ವರ್ಯ, ಒಂದು ನೆಮ್ಮದಿಯಂತಹ ಒಂದು ಸುಖದ ಜೀವನನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹಣ, ಐಶ್ವರ್ಯ, ನೆಮ್ಮದಿ ಅನ್ನೋದು ಅಭಿವೃದ್ಧಿ ಕಾಣ್ತೀರಾ.
ನಿಮಗೆ ಮಾಟ ಮಂತ್ರ ಸಮಸ್ಯೆ ಆಗಿರ್ಬೋದು, ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ರೆ ಯಾರಾದರೂ, ಖಂಡಿತ ಇದೊಂದು ರೆಮಿಡಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದನ್ನು ಸಾಕಷ್ಟು ಜನರು ಮಾಡ್ತಾರಂತೆ. ಇದನ್ನ ಸಾಕಷ್ಟು ಜನರು ಮಾಡಿ ಅವರೆಲ್ಲರೂ ಸಹ ಒಂದು ಉಳಿತಾನೆ ಕಂಡುಕೊಂಡಿದ್ದಾರೆ ಅಂತಲೇ ನಾವು ಹೇಳ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಅದ್ಭುತವಾದಂಥ ಟಿಪ್ಪು. ಹೌದು ನೋಡಿ, ಇದಕ್ಕೆ ನಾವು 1 ರೂಪಾಯಿನೂ ಸಹ ನಾವು ಖರ್ಚು ಮಾಡಲ್ಲ ಅಲ್ವಾ. ಪ್ರತಿಯೊಂದು ಸಹ ನಮಗೆ ಮನೆಯಲ್ಲೇ ಸಿಗುತ್ತೆ. ತೆಂಗಿನಕಾಯಿ ಮನೇಲಿ ಸಿಗಲ್ವಾ? ಪ್ರತಿಯೊಬ್ಬರು ಮನೇಲಿ ತೆಂಗಿನಕಾಯಿ ಇದ್ದೇ ಇರುತ್ತೆ. ತೆಂಗಿನಕಾಯಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ. ತೆಂಗಿನಕಾಯಿ ಚಿಪ್ಪನ್ನ ನಾವು ದೈವ ಶಕ್ತಿ ಆದದ್ದು ಅಲ್ವಾ ಅದು. ಹೌದು, ಅದ್ರ ಜೊತೆಗೆ ಅದು ನೈಸರ್ಗಿಕವಾಗಿ ನಮಗೆ ಸಿಗುವಂಥದ್ದು ಅಲ್ವಾ. ಹೌದು ಫ್ರೆಂಡ್ಸ್, ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ನಾವು. ತೆಂಗಿನಕಾಯಿನ ಇಟ್ಟು ನಾವು ಮಾತೆ ಮಹಾಲಕ್ಷ್ಮಿ ಅಂತ ಹೇಳಿ ನಾವು ಕಳಶನ ಇಟ್ಟು ಪೂಜೆ ಪುರಸ್ಕಾರ ಮಾಡ್ತೀವಿ ಅಂತಂದಮೇಲೆ ಅದರಿಂದ ಮಾಡ್ಕೊಳ್ಳುವಂತಹ ಒಂದು ರೆಮಿಡಿ ನಮಗೆ ಫಲ ಕೊಡದೇ ಇರುತ್ತಾ? ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಒಂದು ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುವಂಥ ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ, ಇದರಿಂದ ನಮ್ಮ ಅಂದರೆ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಾನು ಮಾಡಿದ್ದೀನಿ. ನಾನು ಮಾಡಿ ನನಗೊಂದು ಒಳ್ಳೆಯ ಒಂದು ರಿಸಲ್ಟೇ ಸಿಕ್ಕಿದೆ. ನೀವು ಸಹ ಮಾಡಿ, ನಿಮಗೂ ಸಹ ಇದು ಒಳ್ಳೆಯದಾಗಲಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು, ದಾರಿದ್ರ್ಯತೆಗಳು ಎಲ್ಲವನ್ನು ಸಹ ಬಗೆಹರಿಸ್ಕೊಳ್ಳೋಣ. ಹಣ, ಐಶ್ವರ್ಯ, ನೆಮ್ಮದಿ ಅನ್ನೋದು ನಮ್ಮ ಜೀವನದಲ್ಲಿ ತಾಂಡವಾಡಲಿ ಅಲ್ವಾ. ನಮಗೆ ಬಂದಿರುವಂತಹ ಕಷ್ಟಗಳೆಲ್ಲವನ್ನು ಸಹ ನಮಗೆ ಮಂಜಿನಂತೆ ಕರಗಿಸ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿನ ನೆನೆದು, ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿನ ನೆನೆದು ನಾವು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಾವು ನಡೆಸೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಖಂಡಿತ ಒಂದು ನಂಬಿಕೆ ಇಟ್ಟು ಒಂದು ಸಲ ನೀವು ಮಾಡಿ ನೋಡಿ. ಇದರ ಆಗುವಂಥ ಬದಲಾವಣೆನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಂದು ಹೇಳ್ತಾ ಇದ್ದೀನಿ, ಈಗ 3 ದಿನದಿಂದ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ, ಮಾಡ್ದೇ ನೋಡ್ತಾ ಇದ್ದೀರೋ, ಮಾಡ್ಕೊಂಡು ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ಮಾಡ್ದೇ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ನಿಮ್ಗೆ ಇದೇ ರೀತಿ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.